ಈ ಮದುವೆ ನಡಿಬಾರ್ದು ಅಂತ ಒಂದಿಬ್ರು ಬೇಡ್ಕೋತಿದ್ದಾರೆ ಅಂತ ನನಗನ್ನಿಸ್ತಿದೆ. ಅದು ಬೇರೆ ಯಾರೂ ಅಲ್ಲ, ಸ್ವಾತಿ ಮತ್ತು ಬೆಳ್ಳಿ. ಹೇಗೆ ಹೇಳ್ತೀಯ ಮಾಯ? ಬೆಳ್ಳಿಗೆ ಮೊದಲಿಂದನೂ ನಿಮ್ಮ ಕಂಡ್ರೆ ತುಂಬ ಇಷ್ಟ ಮಾವ. ಅದು ನಿಮಗೂ ಚೆನ್ನಾಗಿ ಗೊತ್ತು. ಸ್ವಾತಿಗೂ ಬೆಳ್ಳಿನೇ ಅಮ್ಮಾಗಿ ಬರಬೇಕು ಅಂತ ಆಸೆ ಇದೆ. ಅವರಿಬ್ರು ಮನೇಲಿರೋವರೆಗೂ ಈ ಮದುವೆ ನಡೆಯಲ್ಲ ಮಾವ. ಅವಳೇನ ಚಿಕ್ಕ ಹುಡುಗಿ ಹೇಳಿದ್ಲು ಅಂತ ನೀನು ಈ ರೀತಿ ನಡ್ಕೊಂಡ್ರೆ ನಿನ್ನ ದಡ್ಡಿ ಅಂತಾರೆ ಮಾಯ. ಚಿಕ್ಕ ಹುಡುಗಿನೇ ಮಾವ, ಆದರೆ ಆ ಚಿಕ್ಕ ಹುಡುಗಿನೇ ಮುಂದೆ ದೊಡ್ಡ ಕಾರಣ ಆದರೆ ಏನು ಮಾಡ್ತೀರಾ? ಅವಳು ತುಂಬ ಬುದ್ಧಿವಂತೆ. ಅವಳಿಂದ ಈ ಮದುವೆ ನಿಂತರೆ ನನ್ನಿಂದ ತಡ್ಕೊಳಕ್ಕಾಗಲ್ಲ ಮಾವ. ಮದುವೆ ದಿನ ಆಳೋದ್ ಬದಲು ಇವತ್ತೇ ಹತ್ಬಿಡ್ತೀನಿ ಬಿಡಿ. ನೀವು ಪತ್ರಿಕೆ ಪ್ರಿಂಟ್ ಮಾಡಿಸೋವರೆಗೂ ಮನ್ಸು ಮಾಡಿದ್ರಲ್ಲ, ನನಗಷ್ಟೇ ಸಾಕು ಮಾವ. ಅದಕ್ಕೆ ತೃಪ್ತಿ ಪಡ್ಕೊಂಡು ದಿನ ಕಳಿತೀನಿ. ಮಾಯಾ, ನಾನು ಬೆಳ್ಳಿಗೂ ಸ್ವಾತಿಗೂ ಹೇಳ್ತೀನಿ, ಏನೂ ಆಗೋದಿಲ್ಲ. ನೀನು ಸುಮ್ಮನೆ ಇರು. ಸರಿ, ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಹೇಳು, ಹಾಗೆ ಮಾಡೋಣ. ಆದರೆ ಮದುವೆ ಮಾತ್ರ ಮುಂದಕ್ಕೆ ಹಾಕೋದು ಬೇಡ, ನಿಲ್ಲಿಸೋದು ಬೇಡ. ನೀವು ಕೋಪ ಮಾಡ್ಕೊಳ್ಳಲ್ಲ ಅಂದರೆ ಒಂದು ವಿಷಯ ಹೇಳ್ತೀನಿ ಮಾವ. ಈ ಮದುವೆ ಆಗೋವರೆಗೂ ಬೆಳ್ಳಿ ಸ್ವಾತಿ ಇಬ್ರು ಎಲ್ಲಾದರೂ ಬೇರೆ ಕಡೆ ಹೆಸರೋಣ. ಮದುವೆ ಆದ ತಕ್ಷಣ ವಾಪಸ್ ಕರ್ಕೊಂಡು ಬಂದ್ಬಿಡೋಣ. ಏನೋ ಸ್ವಾತಿನೂ ಬೆಳ್ಳಿನೂ ಬೇರೆ ಕಡೆ ಇರ್ಸೋದ? ಅವ್ರೇನು ಗತಿ ಇಲ್ಲದೆ ಮನೇಲಿದ್ದಾರೆ ಅನ್ಕೊಂಡಿದ್ಯಾ? ಬೆಳ್ಳಿಗೆ ಅವರವರಲ್ಲೇ ತುಂಬಾ ಆಸ್ತಿ ಇದೆ. ಅದು ಅಲ್ಲದೆ ನಾನು ಆಸ್ತಿಲಿ ಪಾಲ್ ಕೊಡ್ತೀನಿ ಅಂತ ತೀರ್ಮಾನ ಮಾಡಿದ್ದೀನಿ. ಇದನ್ನೆಲ್ಲ ತಗೊಂಡವಳು ಉಳುಮೆ ಮಾಡ್ಕೊಂಡು ಆರಾಮಾಗಿರ್ಬೋದು. ಸ್ವಾತಿನೂ ಅಷ್ಟೇ, ಸುಂದರ್ ಸರ್ ಮನೇಲಿ ರಾಜ್ಕುಮಾರಿ ಆಗಿರ್ಬೋದು. ಆದ್ರೆ ಅವರಿಬ್ರು ಇಲ್ಲಿ ಯಾಕಿದ್ದಾರೆ ಹೇಳು? ನನಗೋಸ್ಕರ, ನನ್ನ ಮೇಲೆ ಇರೋ ಪ್ರೀತಿಗೋಸ್ಕರ. ನನಗೂ ಅಷ್ಟೇ ಅವ್ರ ಮೇಲೆ ನಂಬಿಕೆ, ಅಷ್ಟೇ ಪ್ರೀತಿ ಇದೆ. ನೀನ್ ಹೇಳ್ದೆ ಅಂತ ಯಾರ್ದೋ ಮನೇಲಿ ಇರ್ಸೋಕ್ಕಾಗಲ್ಲ, ಗೊತ್ತಾಯ್ತಾ? ನೋಡು ಮಾಯಾ, ಇದರಿಂದ ನಿನಗೆ ಯಾವುದೇ ತೊಂದರೆ ಆಗಲ್ಲ, ಅದಕ್ಕೆ ನಾನು ಗ್ಯಾರಂಟಿ. ಸರಿ ಮಾವ. ಮಾವ, ಇನ್ನೊಂದು ವಿಷಯ ಆಯ್ತು. ಮದುವೆಗೇನು ಅಡ್ಡಿ ಆಗಬಾರ್ದು ಅಂತ ದೊಡ್ಡಪ್ಪ ಒಂದು ಹೋಮ ಮಾಡಿಸ್ತಿದ್ದಾರೆ. ಅದ್ರಲ್ಲಿ ನೀವು ಕೂರ್ಬೇಕಂತೆ. ಹೋಮ ತಾನೆ, ಮಾಡಿದ್ರಾಯ್ತು ಬಿಡು. ಮದುವೆ ನಡೆಯಲ್ಲ ಅಂತ ಹೋಮ ಬೇಡ ಅಂತ ಹೇಳಿ ಬಂದಿದ್ದೆ. ಈಗ ಸಮಾಧಾನವಾಗಿದೆಯಲ್ಲ, ಹೋಗಿ ಹೋಮ ಮಾಡಿ ಅಂತ ಹೇಳು. ಅದಕ್ಕೂ ಯಾರಾದರೂ ಅಡ್ಡಿ ಮಾಡಿದ್ರೆ ಅಂತ ಭಯ ಆಗ್ತದೆ ಮಾವ. ಮೊದಲು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಡು. ಸರಿ ಮಾವ. ಇದು ನಮ್ಮ ಮಾಯಾ ಅಂದ್ರೆ.